ಪರವಾಗಿಲ್ಲ. ಪರವಾಗಿಲ್ವಾ? ಎಕ್ಸ್ಕ್ಯೂಸ್ ಮೀ. ಓಕೆ ಸರ್. ಹಾಯ್. ಹಾಯ್ ಹೇಳಿದ್ರು ಏನು ಮಾತಾಡಿಸದೆ ಹೋಗ್ತಿದ್ದೀರಲ್ಲ, ನಿಮ್ಗಷ್ಟು ಕಾಮನ್ ಸೆನ್ಸ್ ಇಲ್ವಾ? ನೀವ್ ಬಂದಿರೋದು ಬಿಸ್ನೆಸ್ ಕಾನ್ಫರೆನ್ಸ್ ಮೀಟಿಂಗಿಗೆ. ಎಲ್ರೂ ನಮ್ಮನ್ನೇ ನೋಡ್ತಿದ್ದಾರೆ. ಯಾರು ಏನ್ ಅನ್ಕೋತಾರೆ ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ನಿಮಗಿಲ್ವಾ? ಏನ್ ಅನ್ಕೋತಾರೆ? ಇಬ್ರು ಫ್ಯೂಚರ್ ಪಾರ್ಟ್ನರ್ಸ್ ಮಾತಾಡ್ಕೋತಿದ್ದಾರೆ ಅನ್ಕೋತಾರೆ. ಐ ಮೀನ್ ಬಿಸ್ನೆಸ್ ಪಾರ್ಟ್ನರ್ಸ್. ನೀವು ಒಪ್ಪಿದ್ರೆ ನಮ್ಮ 2 ಕಂಪನೀಸ್ ಜಾಯಿಂಟ್ ವೆಂಚರ್ ಮಾಡಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೋದು. ಭೈರವಿ, 1 ನಿಮಿಷ. ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ನಾನೇ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇಲ್ಲ, ನೀವೇ ನನ್ನ ಹಿಂದೆ ಬರ್ತಿದ್ದೀರಾ. ಬಿಕಾಸ್ ಐ ಲವ್ ಯು. ನಾಳೆ ಒಂದು ಬಿಸ್ನೆಸ್ ಕಾನ್ಫರೆನ್ಸ್ ಇದೆ, ನೀನ್ ಅಲ್ಲಿಗೆ ಹೋಗ್ಬೇಕು. ಮಾಮ್, ನಾನು ಕಾನ್ಫರೆನ್ಸ್ಗೆ. ಹೌದು, ನೀನ್ ಇಲ್ಲಿ ಕೂತ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ತಲೆ ಕೆಡ್ಸ್ಕೊಳ್ಳೋ ಬದಲು ಒಂದಿನ ಕಾನ್ಫರೆನ್ಸ್ಗೆ ಅಂತ ಹೋದ್ರೆ ಹೊಸ ಜನ, ಹೊಸ ವಿಷಯ, ಹೊಸ ವಾತಾವರಣ ಅಂತ ನಿನ್ ಮನ್ಸು ಸ್ವಲ್ಪ ಫ್ರೆಶ್ ಆಗತ್ತೆ. ಅದಕ್ಕೆ ಹೋಗ್ಬಿಡು. ಮಾಮ್, ಆದ್ರೂ ವಿರಾಟ್, ನಿನಗೆ ಕೆಲ್ಸ ಅಂದ್ರೆ ಇಷ್ಟ ತಾನೆ? ಯಾವುದು ಸಣ್ಣ ಸಣ್ಣ ಕಾನ್ಫರೆನ್ಸೇ ಮಿಸ್ ಮಾಡೋನಲ್ವಲ್ಲ ನೀನು. ಈ ಸಲ ಏನಾಯ್ತು, ನೀನ್ ಹೋಗ್ಲೇಬೇಕು. ಸುಮ್ನೆ ಹೋಗು. ವಿರಾಟ್, ಜಾಸ್ತಿ ಯೋಚನೆ ಮಾಡ್ಬೇಡ. ಕಾನ್ಫರೆನ್ಸ್ ಡೀಟೇಲ್ಸ್ ಎಲ್ಲ ನೀನು ಮೇಲ್ ಮಾಡಿದ್ದೀನಿ, ಅದನ್ನ ಓದ್ಕೊಂಡು ಮಲ್ಕೋ. ಹೀಗೆ ಯೋಚನೆ ಮಾಡ್ತಾ ಮಲ್ಕೋಬೇಡ, ಸರಿನಾ? ಜಸ್ಟ್ ಪ್ರಿಪೇರ್ ಯುವರ್ ಸೆಲ್ಫ್, ಓಕೆ? ಸರಿ, ಮಲ್ಕೋ. ಹಾ, ಓಕೆ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಇವಳಿಂದ ಅಯ್ಯೋ ಇವಳಿಂದ ಬಚ್ಚನ್ನೆ ಕಳೆದೋದ ಕಣ್ಣಿಂದ ಇವಳ ಕಣ್ಣಿಂದ ಬಿಗ್ ಬಾಸ್ ಮರುಳಾದ ಕಣ್ಣ ಹೊಡೆದಾರು ಕಿಚ್ಚನರೆಯಲ್ಲೇ ಕಣ್ಣ ಕೊರೆದಾರು ಪಟ್ಟಾಗಿ ಗೋಡಂಬೆ ಹಸ್ತಂಗಾಯ್ತು ಬೆಂಕಿ. ಸರ್, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಅಷ್ಟಿಲ್ದೆ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗಕ್ಕಾಗ